So methods of remuneration and incentive system. ಸೊ ಮೆಥಡ್ಸ್ ಆಫ್ ರೆಮ್ಯುನರೇಷನ್ ಆ್ಯಂಡ್ ಇನ್ಸೆಂಟಿವ್ ಸಿಸ್ಟಮ್ಸ್ನಲ್ಲಿ ಎರಡು ಮೆಥಡ್ ಅಥವಾ ಎರಡು ಸಿಸ್ಟಮ್ಸನ್ನು ನಾವು ನೋಡ್ತೀವಿ ಇಂಪಾರ್ಟೆಂಟಾಗಿ. ಆ ಎರಡು ಮೆಥಡ್ಸು ಯಾವ್ಯಾವುದು ಅಂತಂದರೆ, ಒಂದು ಟೈಮ್ ರೇಟ್ ಸಿಸ್ಟಮ್, ಇನ್ನೊಂದು ಫೀಸ್ ರೇಟ್ ಸಿಸ್ಟಮ್. ನೋಡಿ, ಟೈಮ್ ರೇಟ್ ಸಿಸ್ಟಮ್ನಲ್ಲಿ ಟೈಮನ್ನು ಬೇಸ್ಡ್ ಆಗಿಟ್ಕೊಂಡು ವರ್ಕರ್ಸ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವುದನ್ನು ಬೇಸ್ಡ್ ಆಗಿಟ್ಕೊಂಡು? ಟೈಮನ್ನು ಬೇಸ್ಡ್ ಆಗಿಟ್ಕೊಂಡು ವರ್ಕರ್ಸ್ ಅರ್ನಿಂಗ್ಸು ಅಥವಾ ಅವ್ರದ್ದು ರೆಮ್ಯುನರೇಷನ್ ಅಥವಾ ಅವ್ರದ್ದು ಇನ್ಸೆಂಟಿವ್ಸ್ ಏನಿರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ, ಸಿಂಪಲ್ಲಾಗಿ ಅರ್ನಿಂಗ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಇಂಟು ರೇಟ್ ಪರ್ ಅವರ್. ಸೊ ಈ ಸಿಸ್ಟಮ್ನಲ್ಲಿ ಎರಡು ಇನ್ಸೆಂಟಿವ್ಸ್ ಅಥವಾ ಬೋನಸ್ ಸಿಸ್ಟಮ್ಸ್ ಅಥವಾ ಪ್ಲ್ಯಾನ್ಸ್ ಬರುತ್ತೆ. ಒಂದು ಆಲ್ಸೆ ಪ್ರೀಮಿಯಂ ಪ್ಲ್ಯಾನ್, ಇನ್ನೊಂದು ರೋನ್ ಪ್ಲ್ಯಾನ್. ಸೊ ಆಲ್ಸೆ ಪ್ರೀಮಿಯಂ ಪ್ಲ್ಯಾನಲ್ಲಿ ಅರ್ನಿಂಗ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ time saved, 50% of time saved into rate per hour. So this is the formula for calculation of earnings under ALSE premium plan. Then RON plan alli earnings is equal to time taken into rate per hour plus time saved divided by standard time into time taken into rate per hour. ಸೊ ಇದು ಟೈಮ್ ರೇಟ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಕ್ಯಾಲ್ಕುಲೇಷನ್ಸು. ಒಂದು ಟೈಮ್ ರೇಟ್ ಸಿಸ್ಟಮ್ನಲ್ಲಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅರ್ನಿಂಗ್ಸು, ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಇಂಟು ರೇಟ್ ಪರ್ ಅವರು. ಒಂದು ಗಂಟೆಗೆ ಎಷ್ಟಿರುತ್ತೆ, ಎಷ್ಟು ಗಂಟೆ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಬೇಸ್ಡ್ ಆಗಿಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರಲ್ಲಿ ಎರಡು ಇನ್ಸೆಂಟಿವ್ ಸಿಸ್ಟಮ್ಸ್ ಬರುತ್ತೆ. ಒಂದು ಆಲ್ಸೆ ಪ್ರೀಮಿಯಂ ಪ್ಲ್ಯಾನ್. ಆಲ್ಸೆ ಪ್ರೀಮಿಯಂ ಪ್ಲ್ಯಾನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು TT ಅಂದರೆ ಟೈಮ್ ಟೇಕನ್ ಇಂಟು RPH ಅಂದರೆ ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್. ಟೈಮ್ ಸೇವ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ಇಟ್ ಈಸ್ ವೆರಿ ಈಸಿ. ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿರುತ್ತೋ ಅದ್ರ ಒಳಗಡೆ ಅದಕ್ಕಿಂತ ಬೇಗನೆ ಕೆಲಸ ಮಾಡಿದರೆ ಎಷ್ಟು ಬೇಗ ಕೆಲಸ ಮಾಡಿರ್ತೀವೋ ಅಷ್ಟು ಟೈಮನ್ನು ನಾವು ಟೈಮ್ ಸೇವ್ಡ್ ಅಂತ ಹೇಳಿ ತೊಗೊಳ್ತೀವಿ. ಟೈಮ್ ಸೇವ್ಡ್ ಇಂಟು RPH ಅಂದರೆ ರೇಟ್ ಪರ್ ಅವರ್. ಸೊ ನೆಕ್ಸ್ಟು ರೋನ್ಸ್ ಪ್ಲ್ಯಾನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು
ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು RPH. ಸೊ ಇದಿಷ್ಟು ಫಾರ್ಮುಲಾ ಫಾರ್ ಯಾವ ಸಿಸ್ಟಮ್ಗೆ ಇದು ಟೈಮ್ ರೇಟ್ ಸಿಸ್ಟಮ್ನಲ್ಲಿ. ಸೊ ನೆಕ್ಸ್ಟು ಇರೋದು ಪೀಸ್ ರೇಟ್ ಸಿಸ್ಟಮ್. ಸೊ ಪೀಸ್ ರೇಟ್ ಸಿಸ್ಟಮ್ ಅಂತಂದರೆ ಇಟ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಪೀಸ್ ಆರ್ ಯೂನಿಟ್ಸ್ produced. On that basis we are going to calculate remuneration or incentives. That system can be treated as ಅಥವಾ called as piece rate system. ಸೊ ಪೀಸ್ ರೇಟ್ ಸಿಸ್ಟಮ್ನಲ್ಲೂ ಕೂಡ ಫಸ್ಟು ಎರಡು ರೀತಿ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಎರಡು ರೀತಿ ಅಂತಂದರೆ ಒಂದು ಫಸ್ಟ್ ಒನ್ನು ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್. ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಥವಾ ಇಲ್ಲಿ ಒಂದು ಆರ್ಗನೈಸೇಷನ್ನು ಎಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಫಿಕ್ಸ್ ಮಾಡಿರುತ್ತೋ ಅದನ್ನು ನಾವು ಸ್ಟ್ರೈಟ್ ಅಥವಾ ಫಿಕ್ಸ್ಡ್ ಪೀಸ್ ರೇಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು units produced into a rate per unit. ಸೊ ಇದರಲ್ಲಿ ಒಂದೇ ಮೆಥಡ್ ಫಾರ್ ಬರೋದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ನೆಕ್ಸ್ಟು ಸೆಕೆಂಡ್ ಸಿಸ್ಟಮ್ ಅಂತಂದರೆ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಬರುತ್ತೆ. ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಮೂರು ಆಥರ್ಸ್ಗಳು ಡಿಫೈನ್ ಮಾಡಿದ್ದಾರೆ. ಒಂದು ಟೈಲರ್ಸ್ ಪೀಸ್ ರೇಟ್ ಸಿಸ್ಟಮ್, ಸೆಕೆಂಡ್ ಒನ್ನು ಮೆರಿಕ್ ಪೀಸ್ ರೇಟ್ ಸಿಸ್ಟಮ್, ನೆಕ್ಸ್ಟು ಗನ್ ಟಾಸ್ಕ್ ಪೀಸ್ ರೇಟ್ ಸಿಸ್ಟಮ್. ನೋಡಿ ನಿಮ್ಮ ಸಿಲೆಬಸ್ನಲ್ಲಿ ಇರೋದು ಎರಡು ಮಾತ್ರ. ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್, ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಎರಡು ಸ್ಟೆಪ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸ್ಟೆಪ್ ಒನ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಫಾರ್ ಎಫಿಷಿಯನ್ಸಿ. ಅದರಲ್ಲಿ ಲೋ ಲೆವೆಲ್ ಎಫಿಷಿಯನ್ಸಿ, ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ, ಇನ್ನೊಂದು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ. ಲೋ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಮತ್ತು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಅಂತ ಬರುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ಗಿಂತ ಕಮ್ಮಿ ಇತ್ತು ಅಂದರೆ, ಇಲ್ಲಿ ಯಾವುದೋ ಲೋ ಲೆವೆಲ್ ಪರ್ಫಾರ್ಮೆನ್ಸ್ ಆಫ್ ಎಫಿಷಿಯನ್ಸಿ ಅಂತಂದರೆ, ಲೋ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಅಂತಂದರೆ ಇಫ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಎಷ್ಟಿರುತ್ತೋ ಅದಕ್ಕಿಂತ ಕಮ್ಮಿ ಆಯಿತು ಅಂದರೆ ಅದು ಲೋ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಆಗುತ್ತೆ. ಇಫ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಆಯಿತು ಅಂತಂದರೆ ಅದು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಆಗುತ್ತೆ. ಇಲ್ಲಿ ಲೋ
ಲೆವೆಲ್ ಪರ್ಫಾರ್ಮೆನ್ಸ್ ಫಾರ್ ಎಫಿಷಿಯನ್ಸಿ ಆಯಿತು ಅಂದರೆ ಅದಕ್ಕೆ 80% ಆಫ್ ಅರ್ನಿಂಗ್ಸ್ನ ಕೊಡಬೇಕು. 80% ಆಫ್ ಅರ್ನಿಂಗ್ಸ್. ಐ ಲೆವೆಲ್ ಪರ್ಫಾರ್ಮೆನ್ಸ್ ಆಯಿತು ಅಂತ ಅಂದರೆ ಪರ್ಫಾರ್ಮೆನ್ಸ್ ಫಾರ್ ಎಫಿಷಿಯನ್ಸಿ ಆಯಿತು ಅಂತಂದರೆ 120% ಆಫ್ ಸ್ಟ್ಯಾಂಡರ್ಡ್ ರೇಟ್ನ ಕೊಡಬೇಕು. ಸೊ ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಯಾವುದು ಬೇಸ್ಡ್ ಆಗಿ ಇಟ್ಕೊಂಡು 80% ಮತ್ತು 120% ಕೊಡಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟು ಸ್ಟೆಪ್ನಲ್ಲಿ ಸ್ಟೆಪ್ 2ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಅಂಡರ್ ಟೈಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಸೊ ಇದು ಅಕಾರ್ಡಿಂಗ್ ಟು ಲೋ ಲೆವೆಲ್ ಆರ್ ಐ ಲೆವೆಲ್. ಸೊ ಇದು ಟೈಲರ್ಸ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟು ಇನ್ನೊಂದು ಸಿಸ್ಟಮ್ ಇದೆಯಲ್ಲ, ಯಾವುದದು? ಮೆರಿಕ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಮೆರಿಕ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಇಲ್ಲೂ ಕೂಡ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ಬರುತ್ತೆ ಕ್ಯಾಲ್ಕುಲೇಷನ್ಸ್ನಲ್ಲಿ. ಸ್ಟೆಪ್ 1ಗೆ ಕ್ಯಾಲ್ಕುಲೇಷನ್ ಆಫ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಫಾರ್ ಎಫಿಷಿಯನ್ಸಿ. ಇಲ್ಲಿ 3 ಲೆವೆಲ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಫಸ್ಟ್ ಒನ್ನು, ಇಫ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ is less than 83%, then second one, if level of performance is more than 83 up to 100%. Next third one, if level of performance is more than 100%. So ಇಲ್ಲಿ ಆರ್ಡಿನರಿ ಪೀಸ್ ರೇಟನ್ನು ಕೊಡ್ತೀವಿ. ಇಫ್ ಮೋರ್ ದೆನ್ 183% ಅಪ್ ಟು 100% ಆಯಿತು ಅಂದರೆ 110% ಆಫ್ ಆರ್ಡಿನರಿ ಪೀಸ್ ರೇಟ್ನ ಕೊಡ್ತೀವಿ. ಎಬೋ 100% ಅಂದರೆ ಮೋರ್ ದೆನ್ 100% ಆಯಿತು ಅಂದರೆ 120% ಆಫ್ ಆರ್ಡಿನರಿ ಪೀಸ್ ರೇಟ್ ಮೇಲೆ ಕೊಡ್ತೀವಿ. ಅಂದರೆ ನೋಡಿ, ಈಗ ಇನ್ನೊಂದ್ಸಲ ಇಲ್ಲಿ ಲೆವೆಲ್ ಆಫ್ ಪರ್ಫಾರ್ಮೆನ್ಸನ್ನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಕ್ಯಾಟಗರಿನಲ್ಲಿ
ಲೆಸ್ ದೆನ್ 83% ಇತ್ತು ಅಂದರೆ, ಸ್ಟ್ಯಾಂಡರ್ಡ್ಗಿಂತ ಲೆಸ್ ದೆನ್ 83% ಇತ್ತು ಅಂದರೆ ಆಗ ಆರ್ಡಿನರಿ ಪೀಸ್ ರೇಟ್ ಎಷ್ಟನ್ನು ಪ್ರಾಬ್ಲಮ್ನಲ್ಲಿ ಪ್ರೊವೈಡ್ ಮಾಡಿರ್ತಾರೋ ಅಷ್ಟನ್ನು ಕೊಡ್ತೀವಿ. ಇಫ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಮೋರ್ ದೆನ್ 83% ಆರ್ ಬಿಲೋ ಆರ್ ಅಪ್ ಟು 100% ಆಯಿತು ಅಂತಂದರೆ 110% ಆಫ್ ಆರ್ಡಿನರಿ ಪೀಸ್ ರೇಟ್ ಈಗ 100 ಇತ್ತು ಅಂದರೆ ಆಗ ಅಲ್ಲಿ ವರ್ಕ್ ಡನ್ ಆಗಿರೋದು ಅಥವಾ ವರ್ಕ್ ಆಗಿರೋದು ಮೋರ್ ದೆನ್ 83% ಇತ್ತು ಅಂದರೆ ಆಗ 110 ರುಪೀಸನ್ನು ಪ್ರೊವೈಡ್ ಮಾಡ್ತೀವಿ. ಇಫ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಈಸ್ ಮೋರ್ ದೆನ್ 100% ಇತ್ತು ಅಂದರೆ ಆವಾಗ ಈಗ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 100 ಇದೆ, 110 ಮಾಡಿದ್ದೀವಿ ಅಂತಂದರೆ ಇದು ಮೋರ್ ದೆನ್ 100% ಆಗುತ್ತೆ. ಆಗ ಅದಕ್ಕೆ ಆರ್ಡಿನರಿ ಪೀಸ್ ರೇಟ್ ಏನಿರುತ್ತೋ ಅದ್ರ ಮೇಲೆ 20% ಜಾಸ್ತಿ ಕೊಡ್ತೀವಿ, ಅಂದರೆ 120%ನ ಪ್ರೊವೈಡ್ ಮಾಡ್ತೀವಿ. ಸೊ ಇದಿಷ್ಟು ಗೊತ್ತಾಯಿತು ಅಂದರೆ ನೆಕ್ಸ್ಟು ಸ್ಟೆಪ್ 2ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಅಕಾರ್ಡಿಂಗ್ ಟು ಲೆವೆಲ್ ಆಫ್ ಪರ್ಫಾರ್ಮೆನ್ಸ್. ಸೊ ಇದಿಷ್ಟು ನಿಮಗೆ ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಇಂಟ್ರೊಡಕ್ಷನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಇದನ್ನು ಏನಂತ ಹೇಳ್ಬೋದು ಅಂದರೆ ಗೈಡೆನ್ಸ್ ಅಂತಲೂ ಹೇಳ್ಬೋದು. ಗೈಡ್ಲೈನ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ರೆಮ್ಯುನರೇಷನ್ ಅಂತಲೂ ಹೇಳ್ಬೋದು. ಇದನ್ನು 2 ಇಂಪಾರ್ಟೆಂಟ್ ಸಿಸ್ಟಮ್ ಬರುತ್ತೆ. ಆ 2 ಇಂಪಾರ್ಟೆಂಟ್ ಸಿಸ್ಟಮ್ ಯಾವ್ಯಾವುದು ಅಂತ ಅಂದರೆ ಪೀಸ್ ರೇಟ್ ಸಿಸ್ಟಮ್ಮು, ಇನ್ನೊಂದು ಟೈಮ್ ರೇಟ್ ಸಿಸ್ಟಮ್ನಲ್ಲಿ ಟೈಮನ್ನ ಬೇಸ್ಡ್ ಆಗಿಟ್ಕೊಂಡು ರೆಮ್ಯುನರೇಟ್ ಮಾಡ್ತೀವಿ. ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಪೀಸ್ನ ಬೇಸ್ಡ್ ಆಗಿಟ್ಕೊಂಡು ರೆಮ್ಯುನರೇಟ್ ಮಾಡ್ತೀವಿ. ಟೈಮ್ ರೇಟ್ ಸಿಸ್ಟಮ್ನಲ್ಲಿ 2 ಪ್ಲ್ಯಾನ್ಸ್, ಇನ್ಸೆಂಟಿವ್ಸ್ ಪ್ಲ್ಯಾನ್ಸ್ ಬರುತ್ತೆ. ಒಂದು ಆಲ್ಸೆ ಪ್ರೀಮಿಯಂ ಪ್ಲ್ಯಾನು, ಇನ್ನೊಂದು ರೋವನ್ಸ್ ಪ್ಲ್ಯಾನು. ನೆಕ್ಸ್ಟು ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ಮು ಮತ್ತು ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಂತ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಂತ ಅಂದರೆ ಎಷ್ಟಿರುತ್ತೋ ಅಷ್ಟನ್ನು ಪೀಸ್ ಬೇಸ್ಡ್ ಆಗಿ ಕ್ಯಾಲ್ಕುಲೇಟ್ ಮಾಡೋದನ್ನು ಪೀಸ್ ರೇಟ್ ಸಿಸ್ಟಮ್, ಸ್ಟ್ರೈಟ್ ಪೀಸ್ ರೇಟ್ ಅಥವಾ ಫಿಕ್ಸ್ಡ್ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ನಲ್ಲಿ 3 ಆಥರ್ಸ್ಗಳು ಡಿಫೈನ್ ಮಾಡಿದ್ದಾರೆ. ಅದು ಯಾರ್ಯಾರು ಅಂತಂದರೆ ಒಂದು ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ಮು, ಮೆರಿಕ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ಮು, ಇನ್ನೊಂದು ಗಂಟ್ ಟಾಸ್ಕ್